ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಗಿತ್ತು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗಿತ್ತು. ಅದಕ್ಕಿಂತ ಮೊದಲ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಗಿತ್ತು. ವಿ ಹ್ಯಾಡ್ ಫಿನಿಶ್ಡ್ 3 ಕಾಲಿಗೇಟಿವ್ ಪ್ರಾಪರ್ಟೀಸ್. ಟುಡೇ ವಿಲ್ ಬಿ ಡೀಲಿಂಗ್ ವಿತ್ ಲಾಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ, ದ್ಯಾಟ್ ಈಸ್ ಆಸ್ಮೋಟಿಕ್ ಪ್ರೆಷರ್. ಆಸ್ಮೋಟಿಕ್ ಪ್ರೆಷರ್ ಅಂದರೆ ಏನು ಅಂತ ನಮ್ಗೆ ಅರ್ಥ ಆಗಬೇಕಂದ್ರೆ ಅದಕ್ಕಿಂತ ಮೊದಲ ಆಸ್ಮೋಸಿಸ್ ಅಂದರೆ ಏನು ಅದು ಅರ್ಥ ಆಗಬೇಕು. ಸೊ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಸ್ಮೋಸಿಸ್ ಆ್ಯಂಡ್ ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಸ್ಮೋಟಿಕ್ ಪ್ರೆಷರ್. ಓಕೆ, ಏನು ಮಾಡೋಣ ಅಂದರೆ ಒಂದು ಸೆಕೆಂಡ್ ವೇಟ್ ಮಾಡಿರಿ. ಇಫ್ ಇಟ್ ಈಸ್ ಐ ಥಿಂಕ್ ಇಟ್ ಈಸ್ ವಿಸಿಬಲ್. ಹಾಂ, ಒಂದು ದೊಡ್ಡ ಕಂಟೈನರ್ ತೋರಿ ಇಂಥದ್ದು ದೊಡ್ಡ ಕಂಟೈನರ್. ಇಲ್ಲಿ ನೋಡು ಏನಿದೆ ಡಾಟೆಡ್ ಲೈನ್ ಐತಲ್ಲ ರೀ, ಇದು ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಒಂದು ದೊಡ್ಡ ಕಂಟೈನರ್ ಡಿವೈಡೆಡ್ ಸೆಂಟ್ರ್ನಾಗ ಡಿವೈಡ್ ಬೈ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಈ ಕಡೆಯೂ ಶುಗರ್ ಸೊಲ್ಯೂಷನ್, ಈ ಕಡೆಯೂ ಶುಗರ್ ಸೊಲ್ಯೂಷನ್, ಈ ಕಡೆಯೂ ಸಕ್ಕರೆ ನೀರು, ಈ ಕಡೆಯೂ ಸಕ್ಕರೆ ನೀರು. 2 ಸಕ್ಕರೆ ನೀರು ಸಪರೇಟೆಡ್ ಬೈ ಅ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಒಂದು ದೊಡ್ಡ ಕಂಟೈನರ್ ಐತಿ, ನಡು ಒಂದು ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಐತಿ. ಈ ಕಡೆಯೂ ಶುಗರ್ ಸೊಲ್ಯೂಷನ್, ಈ ಕಡೆಯೂ ಶುಗರ್ ಸೊಲ್ಯೂಷನ್. ಬೋತ್ ಆರ್ ಸಪರೇಟೆಡ್ ಬೈ ಅ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಎರಡು ಕಡೆ ಸಕ್ಕರೆ ನೀರು ಶುಗರ್ ಸೊಲ್ಯೂಷನ್ ತೊಗೊಂಡು ಏನು ಮಾಡತ್ತಿ ನೀನು? ನಿಮ್ಗೆ ಏನಾರು ಕ್ವಶನ್ ಬಂದಿದ್ರೆ ಯು ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಸ್ಮೋಸಿಸ್, ಹೌ ಬೋತ್ ಸೈಡ್ಸ್. ಒಂದು ಕಂಟೈನರ್ ತೊಗೊಂಡು ಅದನ್ನು ಅರ್ಧ ಡಿವೈಡ್ ಮಾಡೀವಿ. ಹೆಂಗೆ ಡಿವೈಡ್ ಮಾಡೀವಿ ಅಂದ್ರೆ ವಿ ಹ್ಯಾವ್ ಯೂಸ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ವಾಟ್ ಈಸ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್? ಓಕೆ, ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ is a membrane which allows solvent molecules to pass through it, but it does not allow solute particles to pass through it. ಅಂದ್ರೆ ಇಲ್ಲೇನು ನಮ್ಮದು ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಐತಲ್ರಿ, ಇದು ಇಟ್ ವಿಲ್ ಅಲೌ ವಾಟರ್ ಮಾಲಿಕ್ಯೂಲ್ಸ್ ಟು ಪಾಸ್ ಥ್ರೂ. ವಾಟರ್ ಈಸ್ ಸಾಲ್ವೆಂಟ್ ಅಲ್ಲ, ವಾಟರ್ ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಹೋಗ್ಬೋದು. ಬಟ್ ಸಕ್ರೆ ಅಂದರೆ ಈ ಸೊಲ್ಯೂಷನ್ನಾಗಿರೋ ಶುಗರ್ ಪಾರ್ಟಿಕಲ್ಸ್ ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಹೋಗೋಕೆ ಆಗಂಗಿಲ್ಲ. ದಿಸ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ವಿಲ್ ಅಲೌ ವಾಟರ್ ಮಾಲಿಕ್ಯೂಲ್ಸ್ ಟು ಪಾಸ್ ಥ್ರೂ ಬಟ್ ನಾಟ್ ಶುಗರ್ ಪಾರ್ಟಿಕಲ್ಸ್ ಟು ಪಾಸ್ ಥ್ರೂ. ಇದು ಶುಗರ್ ಸೊಲ್ಯೂಷನ್, ಇದು ಶುಗರ್ ಸೊಲ್ಯೂಷನ್. ನಡು ಸಪ್ರೇಟೆಡ್ ಬೈ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ವಿಚ್ ವಿಲ್ ಅಲೌ ವಾಟರ್ ಮಾಲಿಕ್ಯೂಲ್ಸ್ ಟು ಪಾಸ್ ಥ್ರೂ ಬಟ್ ನಾಟ್ ಶುಗರ್ ಪಾರ್ಟಿಕಲ್ಸ್ ಟು ಪಾಸ್ ಥ್ರೂ. ಇಲ್ಲಿ ಬರ್ತೈತೆ ಆಲ್ರೆಡಿ ನಿಮ್ಗೆ ಕಾಣ್ತಿರ್ತೈತಿ. ಈ ಶುಗರ್ ಸೊಲ್ಯೂಷನ್ನಿಗೂ ಈ ಶುಗರ್ ಸೊಲ್ಯೂಷನ್ನಿಗೂ ಏನು ಡಿಫ್ರೆನ್ಸ್ ಅಂದರೆ ಇದು ಡೈಲ್ಯೂಟ್ ಶುಗರ್ ಸೊಲ್ಯೂಷನ್, ಇದು ಕಾನ್ಸಂಟ್ರೇಟೆಡ್ ಶುಗರ್ ಸೊಲ್ಯೂಷನ್. ದಿಸ್ ಇಸ್ ಡೈಲ್ಯೂಟ್ ಶುಗರ್ ಸೊಲ್ಯೂಷನ್, ದಿಸ್ ಇಸ್ ಕಾನ್ಸಂಟ್ರೇಟೆಡ್ ಶುಗರ್ ಸೊಲ್ಯೂಷನ್. ಅಂದರೆ ಇದ್ರಾಗ ನೀರು ಜಾಸ್ತಿ ಇರ್ತೈತಿ, ಇದ್ರಾಗ ನೀರು ಕಡಿಮೆ ಇರ್ತೈತಿ. ಡೈಲ್ಯೂಟ್ ಅಂದರೆ ಏನು? ವಾಟರ್ ಜಾಸ್ತಿ, ಶುಗರ್ ಕಡಿಮೆ. ಕಾನ್ಸಂಟ್ರೇಟೆಡ್ ಅಂದ್ರೆ ಏನು? ಶುಗರ್ ಜಾಸ್ತಿ, ವಾಟರ್ ಕಡಿಮೆ. ಡೈಲ್ಯೂಟ್ ಸೊಲ್ಯೂಷನ್ ಅಂದ್ರೆ ಸಾಲ್ವೆಂಟ್ ಜಾಸ್ತಿ, ಅಂದ್ರೆ ಸಾಲ್ವೆಂಟ್ ಇಲ್ಲಿ ಏನು? ನೀರು. ಸೊ ವಾಟರ್ ಈಸ್ ಮೋರ್, sugar is less, ಅಂದ್ರೆ solvent is more, solute is less in case of dilute solution, and in case of concentrated solution sugar is more, solute particles are more, solvent is less in quantity, ಅಂದ್ರೆ water is less in quantity. So ಈ ಕಡೆ dilute solution, ಈ ಕಡೆ concentrated solution, both are sugar solution separated by a semi permeable membrane. Okay, ಇಲ್ಲಿ ಏನಾಗುತ್ತೆ ಈಗ, ಇಲ್ಲಿ ಏನಾಗುತ್ತೆ, water from a dilute sugar solution starts moving from this compartment to this compartment. ಇಲ್ಲಿಂದ ಇಲ್ಲಿ ನೀರು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂಗೆ ವಾಟರ್ ವಿಲ್ ಮೂವ್ ಫ್ರಮ್ solvent molecules, water ಅಂದರೆ solvent molecules will move from dilute sugar solution to concentrated solution. ಹಿಂಗೆ ಈ ಕಡೆಯಿಂದ ಈ ಕಡೆ ನೀರು ಹೋಗುತ್ತೆ, ಸಕ್ಕರೆ ಹೋಗಂಗಿಲ್ಲ, ನೀರು ಅಷ್ಟೇ, ಬಿಕಾಸ್ ದಿಸ್ ವಿಲ್ ಅಲೌ ಓನ್ಲಿ ವಾಟರ್. ಸೊ ವಾಟರ್ ವಿಲ್ ಮೂವ್ ಫ್ರಮ್ ಡೈಲ್ಯೂಟ್ sugar solution to water will move from dilute sugar solution to concentrated sugar solution. ಹಿಂಗೆ ಈ ಕಡೆಯಿಂದ ಈ ಕಡೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಈ ಕಡೆಯಿಂದ ಈ ಕಡೆ ಹೋಗುತ್ತೆ, ಈ ಕಡೆಯಿಂದ ಈ ಕಡೆ ಯಾಕೆ ಹೋಗಂಗಿಲ್ಲ? why not from concentrated solution to dilute solution? Why it will move from why water will move from dilute solution to concentrated solution?
ಇಲ್ಲಿ ಜಾಸ್ತಿ ಐತಿ, ಇಲ್ಲಿ ಕಡಿಮೆ ಐತಿ. ಎಲ್ಲಿ ನೀರು ಜಾಸ್ತಿ ಇರ್ತೈತಿ ಅಲ್ಲಿಂದ ಎಲ್ಲಿ ಕಡಿಮೆ ಐತಿ ಅಲ್ಲಿ ಹೋಗುತ್ತೆ. ಎಲ್ಲಿ ನೀರು ಜಾಸ್ತಿ ಇರ್ತೈತಿ ಅಲ್ಲಿಂದ ಎಲ್ಲಿ ಕಡಿಮೆ ಐತಿ ಅಲ್ಲಿ ಹೋಗ್ತೈತಿ. ಅದು ಗೊತ್ತೈತಿಲ್ಲ ರೀ. ನೀರು ಎಲ್ಲಿ ಜಾಸ್ತಿ ಇರ್ತೈತಿ ಅಲ್ಲಿಂದ ಎಲ್ಲಿ ಕಡಿಮೆ ಐತಿ ಅಲ್ಲಿ ಹೋಗುತ್ತೆ. ಏನು ಕಡಿಮೆ ಇದ್ದಲ್ಲಿಂದ ಜಾಸ್ತಿ ಇದ್ದಲ್ಲಿ ಕಡೆ ಹೋಗುತ್ತೋ, ಇಟ್ಸ್ ವೆರಿ ಬೇಸಿಕ್ ಅಲ್ಲ, ಕಾಮನ್ ಸೆನ್ಸ್. ವಾಟರ್ ಕ್ವಾಂಟಿಟಿ ಎಲ್ಲಿ ಜಾಸ್ತಿ ಇರ್ತೈತಿ ಅಲ್ಲಿಂದ ಕಡಿಮೆ ಇದ್ದಲ್ಲಿ ಹೋಗುತ್ತೆ. ಸೊ ವಾಟರ್ ವಿಲ್ ಮೂವ್ ಫ್ರಮ್ ಡೈಲ್ಯೂಟ್ ಶುಗರ್ ಸೊಲ್ಯೂಷನ್ ಟು ಕಾನ್ಸಂಟ್ರೇಟೆಡ್ ಶುಗರ್ ಸೊಲ್ಯೂಷನ್. ಓಕೆ, ಇಲ್ಲಿಂದ ಇಲ್ಲೇ ಹೋಗುತ್ತೆ, ಇಲ್ಲಿಂದ ಇಲ್ಲೇ. ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದರೆ ಏನಿದ್ದಂಗೆ ಅದು ಚಹಾ ಸೋಸೋದಿದ್ದಂಗೆ. ಈಗ ನೀವು ಚಹಾ ರೆಡಿ ಮಾಡಿ ಒಂದು ಚಹಾ ಸೋಸೋದಿಟ್ಟು ಅದ್ರಾಗ ಹಿಂಗೆ ಪೋರ್ ಮಾಡಿದ್ರಿ ಅಂದ್ರೆ all the cha will pass through it, but cha pudi will stay on it. It will not allow cha pudi to pass through it. It will allow cha to pass through it. ಅಂದರೆ ನಿಮ್ಮೇನು ಸೊಲ್ಯೂಷನ್ ಚಹಾ ಮಾಡ್ಕೊಂಡಿರ್ತೀರಿ ಅದು ಹೋಗುತ್ತೆ, ಬಟ್ ಚಹಾ ಪುಡಿ ಬಿಡಂಗಿಲ್ಲ. ಹಂಗೆ ಸೆಮಿ ಪರ್ಮಿಯಬಲ್ ಅಂದರೆ ವಾಟರನ್ನು ಬಿಡ್ತೈತಿ, ಶುಗರ್ ಪಾರ್ಟಿಕಲ್ಸನ್ನು ಬಿಡಂಗಿಲ್ಲ. ಆ ಸೊಲ್ಯೂಷನ್ನಾಗಿರೋ ಶುಗರ್ ಪಾರ್ಟಿಕಲ್ಸನ್ನು ಬಿಡಂಗಿಲ್ಲ ಪಾಸಾಕಕ್ಕೆ. ಅಂದರೆ ಶುಗರ್ ಪಾರ್ಟಿಕಲ್ ಸಪ್ರೇಟಾಗಿ ಇರಂಗಿಲ್ಲ, ಅವು ಸೊಲ್ಯೂಷನ್ನಾಗ ಇರ್ತಾವೆ, ಡಿಸಾಲ್ವ್ ಆಗಿರ್ತಾವೆ, ಅಂದರೂ ಅವು ಹೋಗಂಗಿಲ್ಲ, ಅಷ್ಟು ಇರ್ತದೆ ಅದು. ಏನೋ ಸೆಮಿ ಪರ್ಮಿಯಬಲ್. ಇಟ್ ವಿಲ್ ಅಲೌ water molecules to pass through, but it will not allow sugar particles to pass through. So now ಈ ವಾಟರ್ ಎಲ್ಲಿಂದ ಎಲ್ಲಿ ಹೊಂಟೈತಿ? ಓಕೆ, ವಾಟರ್ ಈಸ್ ಮೂವಿಂಗ್ ಫ್ರಮ್ ಡೈಲ್ಯೂಟ್ ಶುಗರ್ ಸೊಲ್ಯೂಷನ್ ಟು ಕಾನ್ಸಂಟ್ರೇಟೆಡ್ ಶುಗರ್ ಸೊಲ್ಯೂಷನ್ ಹೊಂಟೈತಿ. ಓಕೆ, ಇಲ್ಲಿಂದ ಇಲ್ಲೇ ಹೊಂಟೈತಿ. ಹಿಂಗೆ ಒಂದು ಪೇಸ್ನಾಗ, ಒಂದು ಸ್ಪೀಡ್ನಾಗ ಹೊಂಟೈತೆ ಅನ್ಕೋರಿ. 10 km/h ಅನ್ಕೋರಿ. ಹಂಗೆ ಒಂದು ನಂಬರ್ ಕೊಡಕ್ಕೆ ಇಲ್ಲಿಂದ ಇಲ್ಲಿ ಹೊಂಟೈತೆ ನೀರು. ಯಾವ ಸ್ಪೀಡ್ನಾಗ ಹೊಂಟೈತೆ ಅಂದ್ರೆ 10 km/h. ನಂಗೆ 10 km/h ಭಾಳ ಸ್ಲೋ ಅಥವಾ ನಂಗೆ ಫಾಸ್ಟ್ ಮಾಡ್ಬೇಕು 20 km/h. ಹಂಗೆ ಒಂದು ನಂಬರ್ ಕೊಡತ್ತೀನ, ಏನು 10-20 ಅನ್ನತ್ತಾನೆ ಅಂತ ಅಂದ್ಬಿಟ್ರಿ. km/h ಸ್ಪೀಡ್ ಮೆಜರ್ ಮಾಡೋಕೆ ಹಂಗೆ ಒಂದು ಯೂನಿಟ್. ಸೊ ಅದು ಹಿಂಗೆ ಹೊಂಟಿತ್ತಲ್ಲ ರೀ ನೀರು, ಡೈಲ್ಯೂಟಿಂದ ಕಾನ್ಸಂಟ್ರೇಟ್ ಕಡೆ ಸ್ವಲ್ಪ ಹಿಂಗೆ ಹೊಂಟಿತ್ತಲ್ಲ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅದನ್ನು ನಾನು ಫಾಸ್ಟ್ ಮಾಡ್ಬೇಕಿತ್ತು. ಸಕಾಶ ಹೊಂಟೈತೆ ಅಂತ ನನಗೆ ಅನ್ಸಾತೈತಿ. ಎದಕ್ಕೆ ಫಾಸ್ಟ್ ಮಾಡಬೇಕು? ಹಂಗೆ ನನ್ನ ಮನಸ್ಸು ನಾನು ಮಾಡ್ಬೇಕಂತ ಮಾಡೀನಿ. ಸೊ ನಾನು ಏನು ಮಾಡ್ತೀನಿ, ಈ ಡೈಲ್ಯೂಟ್ ಶುಗರ್ ಸೊಲ್ಯೂಷನ್ನಾಗಿಂದ ಶುಗರನ್ನು ತಕ್ಕೊಂತ ಹೋಗ್ತೀನಿ. ಡೈಲ್ಯೂಟ್ ಶುಗರ್ ಸೊಲ್ಯೂಷನ್ನಿಂದ ಸಾರಿ, ಐ ಹ್ಯಾಡ್ ಟು ಸ್ಟಾಪ್ ಇನ್ ಬಿಟ್ವೀನ್. ಸೊ ಕಂಟಿನ್ಯೂ ಮಾಡೋಣ. ಏನೇನು ಹೇಳ್ತಿದ್ದೆ ನಾನು, ಡೈಲ್ಯೂಟ್ ಶುಗರ್ ಸೊಲ್ಯೂಷನಿಂದ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಕಡೆ ವಾಟರ್ ಹೊಂಟೈತಿ. ಅದು ನಂಗೆ ಭಾಳ ಸ್ಲೋ ಹೊಂಟೈತಿ ಅಂತ ಹೇಳ್ತೈತಿ. ಸೊ ಐ ವಾಂಟ್ ಟು ಇನ್ಕ್ರೀಸ್ ದ ಪೇಸ್. ಸೊ ನಾನು ಏನು ಮಾಡ್ತೀನಿ, ಈ ಡೈಲ್ಯೂಟ್ ಶುಗರ್ ಸೊಲ್ಯೂಷನ್ನಾಗಿಂದ ಸಕ್ರಿನ ತಕ್ಕೊಂತ ಹೋಗ್ತೀನಿ, ಕಡಿಮೆ ಮಾಡ್ಕೊತ ಹೋಗ್ತೀನಿ. ಹೆಂಗೆ ಮಾಡ್ತೀನಿ, ಇಟ್ ಇಸ್ ಮೈ ಕನ್ಸರ್ನ್, ನೀವು ತಲೆ ಕೆಡಿಸ್ಬೇಕು. ಬಟ್ ಐ ವಿಲ್ ರೆಡ್ಯೂಸ್ ದ ಅಮೌಂಟ್ ಆಫ್ ಶುಗರ್ ಇನ್ ಡೈಲ್ಯೂಟ್ ಶುಗರ್ ಸೊಲ್ಯೂಷನ್. ಡೈಲ್ಯೂಟ್ ಶುಗರ್ ಸೊಲ್ಯೂಷನ್ ಅಂದ್ರೆ ಅದರ ಸಕ್ಕರೆ ಕಡಿಮೆ ಇರ್ತೈತಿ. ಈಗ ನಾನು ಮತ್ತೆ ಕಡಿಮೆ ಮಾಡ್ತೀನಿ. ಎದಕ್ಕಂದ್ರೆ ನಾನು ಹಿಂಗೇನು ನೀರು ಹಿಂಗೇನು ಹೊಂಟೈತಲ್ಲ ರೀ, ಇದನ್ನು ನಾನು ಫಾಸ್ಟ್ ಮಾಡ್ಬೇಕಂತ ಮಾಡೀನಿ. ಸೊ ಕಾಸ್ಟ್ ಹೊಂಟೈತೆ ನನಗೆ, ನಾನು ಫಾಸ್ಟ್ ಮಾಡ್ಬೇಕಂತ ಮಾಡೀನಿ. ಸೊ ಏನು ಮಾಡ್ತೀನಿ, ಇದ್ರಾಗಿನ ಸಕ್ಕರೆ ತಗೊಂಡು ಹೋಗ್ತೀನಿ. ಕಡಿಮೆ ಐತಿ, ಯಾಕೆ ತೆಗೈತಿ? ಕಡಿಮೆ ಐತಿ. ಡೈಲ್ಯೂಟ್ ಅಂದ್ರೆ ಸಕ್ಕರೆ ಕಡಿಮೆ ಇರ್ತೈತಿ, ನೀರು ಜಾಸ್ತಿ ಇರ್ತೈತಿ. ಈಗ ನಾನು ಕಡಿಮೆ ಐತಿ, ಅದ್ರ ಮತ್ತೆ ತೆಗಿತೀನಿ. ಯಾಕಂದ್ರೆ ನಂಗೆ ಇದು ಫಾಸ್ಟ್ ಆಗ್ಬೇಕು. ಇದ್ರಾಗಿನ ಸಕ್ಕರೆ ತೆಗೆದ್ರೆ ಇದು ಯಾಕೆ ಫಾಸ್ಟ್ ಆಗುತ್ತೆ ಮೂಮೆಂಟ್ ಅಂತ ನೀವು ಕೇಳಿದ್ರೆ, ನೋಡಿರಿ, ನೀರು ಎಲ್ಲಿಂದ ಎಲ್ಲ ಹೊಂಟಿತ್ತು, ಡೈಲ್ಯೂಟ್ ಶುಗರ್ ಸೊಲ್ಯೂಷನ್ ಟು ಕಾನ್ಸಂಟ್ರೇಟೆಡ್ ಶುಗರ್ ಸೊಲ್ಯೂಷನ್. ಅಂದರೆ ಎಲ್ಲಿ ನೀರು ಜಾಸ್ತಿ ಇತ್ತು ಅಲ್ಲಿಂದ ಎಲ್ಲಿ ನೀರು ಕಡಿಮೆ ಇತ್ತು ಅಲ್ಲಿ ಹೊಂಟಿತ್ತು. ಈಗ ಇದು ಇಲ್ಲಿತ್ತು, ಇದು ಇಲ್ಲಿತ್ತು, ಹಂಗೆ ಒಂದೇನೋ ಅನ್ಕೊಳ್ಳಿ. ಇಲ್ಲೊಂದು ಜಾಗ ಐತಿ, ಇಲ್ಲೊಂದು ಜಾಗ ಐತಿ, ನೀರು ಹಿಂಗೆ ಬರತ್ತೆ. ಈಗ ನಾನು ಇದು ಡಿಫ್ರೆನ್ಸ್ ಜಾಸ್ತಿ ಮಾಡ್ತೀನಿ, ಇದನ್ನು ಇನ್ನೂ ಹೈಟ್ ಮಾಡ್ತೀನಿ, ಇದನ್ನು ಇನ್ನೂ ಕಡಿಮೆ ಮಾಡ್ತೀನಿ. ಅವಾಗ ಫಾಸ್ಟ್ ಬರ್ತೈತಿ ಇಲ್ಲಿ ನೀರು. ಇದು ಇಲ್ಲಿತ್ತು, ಒಂದು ನೆಲ, ಒಂದು ಜಾಗ ಇಲ್ಲಿತ್ತು, ಇನ್ನೊಂದು ಪೀಸ್ ಆಫ್ ಲ್ಯಾಂಡ್ ಇಲ್ಲಿತ್ತು, ನೀರು ಹಿಂಗೆ ಬರಕತ್ತಿತ್ತು. ಸೊ ಫಾಸ್ಟ್ ಬರಕತ್ತಿತ್ತು. ಇದು ಇನ್ನೂ ಫಾಸ್ಟ್ ಮಾಡ್ಬೇಕಂದ್ರೆ ಇದನ್ನು ಜಾಸ್ತಿ ಮಾಡ್ತೀನಿ, ಇದನ್ನು ಇನ್ನೂ ಕಡಿಮೆ ಮಾಡ್ತೀನಿ. ಅವಾಗ ಇನ್ನೂ ಫಾಸ್ಟ್ ಬರ್ತೈತಿ ಇಲ್ಲಿ ನೀರು. ಇದಕ್ಕೇನು ಸಂಬಂಧ ಅಂದ್ರೆ, ಡೈಲ್ಯೂಟ್ ಶುಗರ್ ಸೊಲ್ಯೂಷನ್ ಮೊದಲ ಶುಗರ್ ಕಡಿಮೆ ಇತ್ತು, ನೀರು ಜಾಸ್ತಿ ಇತ್ತು.
ಈಗ ನಾನು ಅದ್ರಾಗ ಶುಗರ್ ತಕ್ಕೊಂತ ಹೋದ್ರೆ ಬರೀ ನೀರಿನ ಕ್ವಾಂಟಿಟಿ ಜಾಸ್ತಿ ಹಾಕೊಂತ ಹೋಗುತ್ತೆ, ಶುಗರ್ ಕಡಿಮೆ ಹಾಕೊಂತ ಹೋಗುತ್ತೆ. ಸೊ ಇಲ್ಲಿ ನೀರು ಜಾಸ್ತಿ ಹಾಕೊಂತ ಹೋಗುತ್ತೆ, ಈ ಕಡೆ ಕಡಿಮೆ ಹಾಕೊಂತ ಹೋಗುತ್ತೆ. ಇಲ್ಲೇ ಮೊದಲು ನೀರು ಜಾಸ್ತಿ ಇತ್ತು, ಸಕ್ಕರೆ ಕಡಿಮೆ ಇತ್ತು. ಇಲ್ಲಿ ಸಕ್ಕರೆ ತಕ್ಕೊಂತ ಹೋದ್ರೆ ನೀರು ಜಾಸ್ತಿ ಹಾಕೊಂತ ಹೋಗುತ್ತೆ, ಅವಾಗ ಮತ್ತೆ ಫಾಸ್ಟ್ ಹೋಗುತ್ತೆ ಈ ಕಡೆ. ಸೊ ನಾನು ಹಿಂಗೆ ತಕ್ಕೊಂತ ಹೋದೆ ಅನ್ಕೋರಿ, ಇದ್ರಾಗಿಂದ ತಕ್ಕೊಂತ ಹೋದೆ ಅಂದ್ರೆ ಪೂರ ಸಕ್ಕರೆ ತೆಗೆದ್ಬಿಟ್ಟೆ ಅನ್ಕೋರಿ, ಪೂರ ಶುಗರ್ ತೆಗೆದ್ಬಿಟ್ರೆ ಹಿಂಗಾತು. ಇಲ್ಲಿ ಡೈಲ್ಯೂಟ್ ಸೊಲ್ಯೂಷನ್ ಇತ್ತು, ಇಲ್ಲಿ ಕಾನ್ಸಂಟ್ರೇಟೆಡ್ ಇತ್ತು. ಈಗ ಅದು ಪ್ಯೂರ್ ವಾಟರ್ ಅದು, ಇದು ಶುಗರ್ ಸೊಲ್ಯೂಷನ್. ಇದು ಯಾಕೆ ಪ್ಯೂರ್ ವಾಟರ್ ಆತಂದರೆ ಮೊದಲ ಸಕ್ಕರೆ ಕಡಿಮೆ ಇತ್ತು, ಪೂರ ತಕ್ಕೊಂತ ಹೋದೆ, ಪೂರ ಖಾಲಿ ಆಯ್ತು ಸಕ್ಕರೆ, ಪೂರ ಸೊಲ್ಯೂಟ್ ತೆಗೆದುಬಿಟ್ಟೆ. ಇದು ಪ್ಯೂರ್ ಸಾಲ್ವೆಂಟ್ ಆಯ್ತು, ಇದು ಶುಗರ್ ಸೊಲ್ಯೂಷನ್ ಆಯ್ತು. ಇದು ಪ್ಯೂರ್ ಸಾಲ್ವೆಂಟ್, ಇದು ಶುಗರ್ ಸೊಲ್ಯೂಷನ್. ಸೊ ಈಗೇನಾಗುತ್ತೆ, ನೀರು ಇಲ್ಲಿಂದ ಇಲ್ಲೇ ಫುಲ್ ಫಾಸ್ಟಾಗಿ ಬರ್ತೈತಿ. ಮೊದಲು ಹೆಂಗೋ ಹೊಂಟಿತ್ತು, ಈಗ ಮತ್ತೆ ಫಾಸ್ಟಾಗಿ ಬರ್ತೈತಿ. ಇದಕ್ಕೆ ನಾವು ಆಸ್ಮೋಸಿಸ್ ಅಂತೀವಿ. ಅದಕ್ಕೆ ಆಸ್ಮೋಸಿಸ್ ಅಂತೀವಿ. ಮೂವ್ಮೆಂಟ್ ಆಫ್ solvent from solvent into the solution through semi permeable membrane. movement of solvent, movement of ಏನಾಗುತ್ತೆ, ನೀರಾಗುತ್ತೆ. what is water? It is solvent. So movement of solvent from solvent into the solution through semi permeable membrane. ಇಲ್ಲಿಂದ ಏನು ಹೊಂಟೈತಿಲ್ರಿ ನೀರು, ಇಲ್ಲಾದ್ರೆ ಹೆಂಗೆ ಡಿಫೈನ್ ಮಾಡ್ತಿದ್ದೆ, ಮೂವ್ಮೆಂಟ್ ಆಫ್ ವಾಟರ್ ಫ್ರಾಮ್ ಡೈಲ್ಯೂಟ್ ಸೊಲ್ಯೂಷನ್ ಟು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇದನ್ನು ಈ ರೀತಿ ಇನ್ನೊಂದು ರೀತಿ ಡಿಫೈನ್ ಮಾಡೋದೇನೆ. ಇದನ್ನು ಪೂರ ಶುಗರ್ ಸೊಲ್ಯೂಷನ್ ಇದ್ದು ನೀರು ಮಾಡ್ಕೊಂಬಿಟ್ಟಿವಿ ನಾವು. ಸಕ್ಕರೆ ಮೊದಲು ಕಡಿಮೆ ಇತ್ತು, ತೆಗೆದು ಫುಲ್ ಪ್ಯೂರ್ ವಾಟರ್ ಮಾಡ್ಕೊಂಬಿಟ್ಟಿವಿ. ಸೊ ಈಗ ಹೆಂಗೆ ಡಿಫೈನ್ ಮಾಡ್ತೀನಿ ನಾನು, ಮೂವ್ಮೆಂಟ್ ಆಫ್ ವಾಟರ್ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಫ್ರಾಮ್ ಸಾಲ್ವೆಂಟ್ into the solution through semi-permeable membrane is called osmosis. ಇದು ಆಸ್ಮೋಸಿಸ್ ಅಂದ್ರೆ ಏನು, ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಫ್ರಾಮ್ ಸಾಲ್ವೆಂಟ್ ಇಂಟು ದ ಸೊಲ್ಯೂಷನ್ ಥ್ರೂ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್, ಇದು ಏನು ಆಸ್ಮೋಸಿಸ್. ಸೊ ಇದರ ಡೆಫಿನೇಷನ್ನ ನೋಡೋಣ ಅಂತ. ನೀವೇನು ಮಾಡಿರಿ, ಪೇಜ್ ನಂಬರ್ 41 ಒಳಗೆ ಲಾಸ್ಟಿಗೆ ಕೊಟ್ಟಾರ. ನಾನಿಲ್ಲ ತೋರ್ಸಂಗಿಲ್ಲ, ಓಕೆ ಒಂದು ಲೆವೆಲ್ ತೋರಿಸ್ತೀನಿ, ನೀವು ನೋಡ್ರಿ ಅಲ್ಲ, ಇಲ್ಲೈತೆ ನೋಡಿರಿ. ಇದು ನೀವು ಬುಕ್ ತೆಗೆದು ನೋಡ್ಬೇಕಲ್ಲ, ಇಲ್ಲೈತೆ ನೋಡಿರಿ ಡೆಫಿನೇಷನ್. The phenomenon of solvent molecules from solvent into the solution ಅನ್ಬೇಕಿತ್ತು. ಓಕೆ, ಅವ ಒಂದು ರೀತಿ ಬೇರೆ ಡಿಫೈನ್ ಮಾಡೇನು. The phenomenon of solvent molecules to pass through a semi-permeable membrane and enter into the solution. From solvent into the solution ಅಂದಿದ್ದು ಅವನು ಅದು ಡೈರೆಕ್ಟ್ ಅದ ಅಂದನು. ಸಾಲ್ವೆಂಟ್ ಟು ಪಾಸ್ ಥ್ರೂ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್ ಇನ್ ಟು ದ ಸೊಲ್ಯೂಷನ್ ಅದ ಅಂದನು. ಸ್ವಲ್ಪ ಬೇರೆ ಟೈಪ್ ಅಂದಾನೆ ಅಷ್ಟೇ. ದಿಸ್ ಇಸ್ ಕಾಲ್ಡ್ ಆಸ್ಮೋಸಿಸ್. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಆಸ್ಮೋಸಿಸ್. ಇಲ್ಲೊಂದು ಡೈಗ್ರಾಮ್ ಕೊಟ್ಟರೆ ಅದನ್ನ ಇಗ್ನೋರ್ ಮಾಡಿರಿ ಸದ್ಯ. ಈ ಡೆಫಿನೇಷನ್ ನೋಡಿರಿ. ಇಷ್ಟೊತ್ತನ ನಾನು ಹೇಳಿದ್ದು ಆಸ್ಮೋಸಿಸ್ ಅಂದರೆ ಇದು ಆಸ್ಮೋಸಿಸ್. So once now we have understood what is osmosis, we will try to understand what is osmotic pressure. Osmosis ಅಂದರೆ ಏನು ನಮಗೆ ಈಗ ಗೊತ್ತಾಗೈತಿ. ಈಗ ನಾವು ಏನು ಮಾಡೋಣ, ಆಸ್ಮೋಟಿಕ್ ಪ್ರೆಷರ್ ಅಂದ್ರೆ ಏನು ಅರ್ಥ ಮಾಡ್ಕೊಂಡು. ಸೊ ಇನ್ನೊಮ್ಮೆ ರಿಕಾಲ್ ಮಾಡೋದಾದ್ರೆ, ವಾಟ್ ಈಸ್ ಆಸ್ಮೋಸಿಸ್? ಇಟ್ ಈಸ್ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಫ್ರಾಮ್ ಸಾಲ್ವೆಂಟ್ ಇನ್ ಟು ದ ಸೊಲ್ಯೂಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇದನ್ನು ಕ್ಲಿಯರಾಗಿ ಅರ್ಥ ಮಾಡಿಸಿನಿ. ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಒನ್ಸ್ ಅಗೇನ್, ಇನ್ನು ಸ್ವಲ್ಪ ಕ್ಲಿಯರ್ ಆಗಬೇಕಂದ್ರೆ ಇನ್ನೊಮ್ಮೆ ವೀಡಿಯೋ ಹಿಂದೆ ಪೂರ 000 ಅಂತ ಸ್ಟಾರ್ಟ್ ಮಾಡಿರಿ. 0000 ಟೈಮಿಂಗ್ ಅಲ್ಲಿಂದ ಸ್ಟಾರ್ಟ್ ಮಾಡಿರಿ. ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಆಸ್ಮೋಸಿಸ್. ನೌ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಆಸ್ಮೋಟಿಕ್ ಪ್ರೆಷರ್. ಓಕೆ, ಈಗ ಈ ಡೈಗ್ರಾಮ್ ಇಲ್ಲೇನಿತ್ತಲ್ರಿ ಆಗಲೇ ನಾನು ತೋರಿಸಿದ್ದು, ಈ ಡೈಗ್ರಾಮನ್ನು ಇದನ್ನು ಇನ್ನು ಸ್ವಲ್ಪ ಚೆಂದ ಹಾಕಿ ಹಿಂಗೆ ಇದು ಸಾಲ್ವೆಂಟ್, ಇದು ಸೊಲ್ಯೂಷನ್. ಅಂದರೆ ಡೈಲ್ಯೂಟ್ ಸೊಲ್ಯೂಷನ್ನು, ಇದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇತ್ತಾ. ಇದ್ರಾಗಿಂದ ಏನು ಮಾಡ್ಕೊತ ಹೋದೆ, ಸಕ್ಕರೆ ತಕ್ಕೊಂತ ಹೋದೆ. ಮೊದಲೇ ಇದ್ರಾಗ ಕಡಿಮೆ ಇತ್ತು, ತಕ್ಕೊಂತ ಹೋದೆ, ಪ್ಯೂರ್ ಸಾಲ್ವೆಂಟ್ ಆಗ್ತಿದ್ದು. ಮೊದಲೇ ಶುಗರ್ ಕಡಿಮೆ ಇತ್ತು, ಪೂರ ತೆಗೆದುಬಿಟ್ಟೆ ಅಂದರೆ ಏನು ಉಳಿತು, ಬರೀ ನೀರು ಉಳಿತು. ಬರೀ ನೀರು ಅಂದರೆ ಏನು, ಸಾಲ್ವೆಂಟ್, ವಾಟರ್ ಇಸ್ ಸಾಲ್ವೆಂಟ್. ಸೊ ಇದು ಸಾಲ್ವೆಂಟ್, ಇದು ಸೊಲ್ಯೂಷನ್, ಇದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ತೊಗೊಂಡಿರಲ್ರಿ, ಅಂದರೆ ಇದರ ನಡು ಇಷ್ಟು ಇದು ಅದ್ರ ಕನೆಕ್ಷನ್.
ಈ ಕಂಪಾರ್ಟ್ಮೆಂಟ್ ಮತ್ತು ಈ ಕಂಪಾರ್ಟ್ಮೆಂಟ್ ನಡು ಇದು ಕನೆಕ್ಷನ್. ಆ ಕನೆಕ್ಷನ್ ಒಳಗೆ ನೋಡು ಒಂದು ಸೆಮಿ ಪರ್ಮೇಬಲ್ ಮೆಮ್ಬ್ರೇನ್ ಐತಲ್ಲ. ಸೊ ಇಲ್ಲಿಂದ ಇಲ್ಲಿ ಹೋಗ್ಬೇಕಂದ್ರೆ ಸೆಮಿ ಪರ್ಮೇಬಲ್ ಮೆಮ್ಬ್ರೇನ್ನಾಗ ಹೋಗ್ಬೇಕು. ಸೆಮಿ ಪರ್ಮೇಬಲ್ ಮೆಮ್ಬ್ರೇನ್ನಾಗ ಹೋಗ್ಬೇಕು. ಸೊ ವಾಟ್ ಈಸ್ ಆಸ್ಮೋಸಿಸ್? ಇಟ್ ಇಸ್ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಾಮ್ ಅ ಸಾಲ್ವೆಂಟ್ ಇನ್ ಟು ದ ಸೊಲ್ಯೂಷನ್ ಥ್ರೂ ಸೆಮಿ ಪರ್ಮೇಬಲ್ ಮೆಮ್ಬ್ರೇನ್. ಇದು ಏನು ಆಸ್ಮೋಸಿಸ್. ಈಗ ಆಸ್ಮೋಟಿಕ್ ಪ್ರೆಷರ್ ಅಂದರೆ ಏನು ಹೇಳ್ತೀನಿ ನೋಡ್ರಿ ಈಸಿಯಾಗಿ. ಆಸ್ಮೋಟಿಕ್ ಪ್ರೆಷರ್ ಅಂದರೆ ಈ ಆಸ್ಮೋಸಿಸ್ಸು ನನಗೆ ನಿಂದಿರ್ಸ್ಬೇಕು. ಆಗಲೇ ಸ್ಪೀಡ್ ಜಾಸ್ತಿ ಮಾಡ್ಬೇಕಂದು ನಿಂದಿರ್ಸ್ಬೇಕು. ಆಗಲೇ ಸ್ಪೀಡ್ ಯಾಕೆ ಜಾಸ್ತಿ ಮಾಡ್ಬೇಕಂದೆ ಅಂದರೆ ಐ ವಾಂಟೆಡ್ ಟು ಎಕ್ಸಾಕ್ಟ್ಲಿ ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಆಸ್ಮೋಸಿಸ್. ಈಗ ನಂಗೆ ಆಸ್ಮೋಸಿಸ್ ಬೇಡ, ನೋಡಿ ಬೇಸರ ನಾನು ಎಲ್ಲಿ ಆಸ್ಮೋಸಿಸ್ ಬಂದ್ ಮಾಡಿರಿ ಅನ್ಸಾಗ್ತೈತಿ. ಸೊ ಈ ಆಸ್ಮೋಸಿಸನ್ನು ಬಂದ್ ಮಾಡೋಕ್ಕೆ ನಾ ಏನು ಮಾಡಬೇಕಲ್ಲ, ದ್ಯಾಟ್ ಇಟ್ ಸೆಲ್ಫ್ ಈಸ್ ಆಸ್ಮೋಟಿಕ್ ಪ್ರೆಷರ್. ಎಕ್ಸಾಕ್ಟ್ ಡೆಫಿನೇಷನ್ ನೋಡೋಣ ಅಂತ ಹಂಗೆ ಈಗ ಇನಿಷಿಯಲಿ ಹೇಳಕತ್ತೀನಿ. ಆಸ್ಮೋಟಿಕ್ ಪ್ರೆಷರ್ ಇಸ್ ಅ ಪ್ರೆಷರ್ ರಿಕ್ವೈರ್ಡ್ ಟು ಸ್ಟಾಪ್ ಆಸ್ಮೋಸಿಸ್. ಆಸ್ಮೋಸಿಸನ್ನು ಸ್ಟಾಪ್ ಮಾಡೋಕ್ಕೆ ಬೇಕಾಗಿರೋ ಅಂಥ ಪ್ರೆಷರಿಗೆ ನಾವು ಆಸ್ಮೋಟಿಕ್ ಪ್ರೆಷರ್ ಅಂತ ಕರಿತೀವಿ. ಅದನ್ನೇ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಓಕೆ, ಈ ಡಯಾಗ್ರಾಮ್ ನೋಡಿದ್ವಿ ನಾವು. ಈ ಡಯಾಗ್ರಾಮ್ ಇದು ಸಾಲ್ವೆಂಟ್, ಇದು ಸೊಲ್ಯೂಷನ್, ಇದು ಸೆಮಿ ಪರ್ಮೇಬಲ್ ಮೆಮ್ಬ್ರೇನ್. ಓಕೆ, ಎಲ್ಲಿಂದ ಎಲ್ಲಿ ಹೊಂಟಾವು? ಸಾಲ್ವೆಂಟಿಂದ ಸೊಲ್ಯೂಷನ್ ಕಡೆ ಹೊಂಟಾವು. ಸಾಲ್ವೆಂಟಿಂದ ಸೊಲ್ಯೂಷನ್ ಥ್ರೂ ಸೆಮಿ ಪರ್ಮೇಬಲ್ ಮೆಮ್ಬ್ರೇನ್ ಹಿಂಗೆ ಹೊಂಟಾವು. ಈಗ ಇದನ್ನು ನಾನು ನಿಂದಿರ್ಸ್ಬೇಕು. ಈಗ ಹಿಂಗೆ ಹೊಂಟೈತೆ ಹೌದ್ರಿ, ಹಿಂಗೆ ಹೊಂಟೈತಿ. ಇದು ನಿಂದಿರ್ಸ್ಬೇಕಂದ್ರೆ ನಾನು ಈ ಕಡೆಯಿಂದ ಫೋರ್ಸ್ ಹಾಕ್ಬೇಕು. ಇದು ಹಿಂಗೆ ಹೊಂಟೈತಿ, ಹಿಂಗೆ ಹೊಂಟಿದ್ದನ್ನು ನಿಂದಿರ್ಸ್ಬೇಕಂದ್ರೆ ನಾನು ಈ ಕಡೆಯಿಂದ ಫೋರ್ಸ್ ಹಾಕ್ಬೇಕು. ಈ ಕಡೆಯಿಂದ ಇಫ್ ದಿಸ್ ಈಸ್ ಗೋಯಿಂಗ್ ಲೈಕ್ ದಿಸ್, ನಾ ಈ ಕಡೆಯಿಂದನೇ ಫೋರ್ಸ್ ಹಾಕಿದರೆ ಮತ್ತಿಷ್ಟು ಹಿಂಗೆ ಹೋಗುತ್ತದೆ. ಈಗ ನಾನು ಹಿಂಗೆ ಹೊಂಟಿದ್ದನ್ನು ನಿಂದಿರ್ಸ್ಬೇಕಂದ್ರೆ ಹಿಂಗೇನೋ ಫೋರ್ಸ್ ಹಾಕ್ಬೇಕು. ಒಬ್ಬ ಮನುಷ್ಯ ಈ ಕಡೆಯಿಂದ ಓಡ್ಕೊಂಡು ಬರೋದನ್ನ ಇವ್ಗೆ ನಿಂದಿರ್ಸ್ಬೇಕಂದ್ರೆ ನೀವು ಈ ಕಡೆಯಿಂದ ಫೋರ್ಸ್ ಹಾಕ್ಬೇಕು. ಈ ಕಡೆಯಿಂದ ಮತ್ತಿಷ್ಟು ಹಾಕಿದ್ರೆ ಅವ್ನು ಮತ್ತೆ ಓಡಿ ಹೋಗ್ತಾನೆ, ಮತ್ತಿಷ್ಟು ಫೋರ್ಸಾಗಿ ಹೋಗ್ತಾನೆ. ಹಿ ಈಸ್ ಮೂವಿಂಗ್ ಫ್ರಮ್ this direction to this direction. I should apply some force from this direction to this direction so as to stop him. So solvent in the solution ಹಿಂಗೆ ಹೊಂಟೈತಿ. ವಾಟರ್ ಸಾಲ್ವೆಂಟ್ ಇನ್ ದ ಸೊಲ್ಯೂಷನ್ ಹಿಂಗೆ ಹೊಂಟೈತಿ. ನಾನು ಈ ಕಡೆಯಿಂದ ಒಂದು ಫೋರ್ಸ್ ಹಾಕಬೇಕು ಅಂದರೆ ಇದ್ರ ಮೇಲೆ ಸೊಲ್ಯೂಷನ್ ಮೇಲೆ ಹಾಕಬೇಕು. ನೋಡಿರಿ ಈ ಡಯಾಗ್ರಾಮ್ ನೋಡಿರಿ. ಸಾಲ್ವೆಂಟ್ ಇನ್ ದ ಸೊಲ್ಯೂಷನ್ ಹಿಂಗೆ ಹೊಂಟೈತಿ. ಹಿಂಗೆ ನಾನು ಹಿಂಗೆ ಒಂದು ಹಾಕ್ಬೇಕು ಫೋರ್ಸು. ಇದು ನಿಂದಿರ್ಬೇಕಂದ್ರೆ ಇದು ಹಿಂಗೆ ಹೊಂಟೈತಲ್ಲ ರೀ ಸಾಲ್ವೆಂಟ್ ಇಂದ ಇದು ಆಸ್ಮೋಸಿಸ್. ಈ ಆಸ್ಮೋಸಿಸನ್ನು ನಿಂದಿರ್ಸ್ಬೇಕು. ಸೊ ನಾನು ಈ ಕಡೆ ಒಂದು ಫೋರ್ಸ್ ಹಾಕ್ಬೇಕು. ಅದೇ ಇಲ್ಲ ನೋಡಿರಿ, ಇದು ಈ ಫೋರ್ಸ್ ಹಿಂಗೆ ಒಂದು ಫೋರ್ಸ್ ಹಾಕ್ಬೇಕು. ಇದೇನಿದು ಪಿ ಎ ಟಿ ಎಮ್ ಅಂದರೆ ಈ ಕಂಪಾರ್ಟ್ಮೆಂಟ್ ಮೇಲೂ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬೀಳ್ತಿರ್ತೈತಿ, ಇದ್ರ ಮೇಲೂ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬೀಳ್ತಿರ್ತೈತಿ. ಸೊ ಪಿ ಎ ಟಿ ಎಮ್ ಅಂತೂ ಇದ್ದೇ ಇರ್ತೈತಿ. ಪ್ಲಸ್ ಪಾಯ್, ಏನಿದೆ ಪಾಯ್, ಪಾಯ್. ಈ ಪಾಯ್ ಏನೈತಲ್ರಿ ಇದು ಆಸ್ಮೋಟಿಕ್ ಪ್ರೆಷರ್. ಇಟ್ ಈಸ್ ದ್ಯಾಟ್ ಎಕ್ಸ್ಟರ್ನಲ್ ಪ್ರೆಷರ್ ಅಪ್ಲೈಡ್ ಆನ್ ಸೊಲ್ಯೂಷನ್ ಸೋ ಆ್ಯಸ್ ಟು ಸ್ಟಾಪ್ ಆಸ್ಮೋಸಿಸ್. ಡೆಫಿನೇಷನ್ ನೋಡೋಣ ಅಂತ ಆಮೇಲೆ ಇದ್ರ ಮೇಲೆ ಹಾಕಬೇಕು. ಫಸ್ಟ್ ಆಫ್ ಆಲ್ ಆಸ್ಮೋಟಿಕ್ ಪ್ರೆಷರನ್ನು ಎದ್ರ ಮೇಲೆ ಹಾಕಬೇಕು? ಸೊಲ್ಯೂಷನ್ ಮೇಲೆ ಹಾಕಬೇಕು. ಸೊಲ್ಯೂಷನ್ ಮೇಲೆ ಯಾಕೆ ಹಾಕ್ಬೇಕಂದ್ರೆ ಆಸ್ಮೋಸಿಸ್ ಹೆಂಗೆ ಆಗತೈತಿ? ಹಿಂಗೆ ಆಗತೈತಿ ನೋಡಿರಿ. ಫಸ್ಟ್ ಕ್ವಶನ್ ಏನು? ಆಸ್ಮೋಟಿಕ್ ಪ್ರೆಷರ್ ಅಂದರೆ ಏನು? ಆಸ್ಮೋಟಿಕ್ ಪ್ರೆಷರ್ ಇಸ್ ಅ ಪ್ರೆಷರ್ ಅಪ್ಲೈಡ್ ಟು ಸ್ಟಾಪ್ ಆಸ್ಮೋಸಿಸ್. ಆಸ್ಮೋಸಿಸನ್ನು ಸ್ಟಾಪ್ ಮಾಡೋಕ್ಕೆ ಅಪ್ಲೈ ಮಾಡೋ ಪ್ರೆಷರಿಗೆ ಏನಂತೀವಿ? ಆಸ್ಮೋಟಿಕ್ ಪ್ರೆಷರ್ ಅಂತೀವಿ. ಸೊ ಆಸ್ಮೋಸಿಸ್ ಯಾವ ಡೈರೆಕ್ಷನ್ ಆಗ್ತಿರ್ತದೆ ಅದರ ಅಪೋಸಿಟ್ ಡೈರೆಕ್ಷನ್ ಹಾಕೋದು ಆಸ್ಮೋಟಿಕ್ ಪ್ರೆಷರ್. ಸೊ ಆಸ್ಮೋಸಿಸ್ ಹಿಂಗೆ ಆಗತೈತಿ ಸಾಲ್ವೆಂಟ್ ಟು ಸೊಲ್ಯೂಷನ್. ಸೊ ನಾನು ಒಂದು ಸ್ವಲ್ಪ ಎಕ್ಸ್ಟರ್ನಲ್ ಪ್ರೆಷರ್ ಪಾಯಿ, ಇದು ಆಸ್ಮೋಟಿಕ್ ಪ್ರೆಷರ್ ಎದ್ರ ಮೇಲೆ ಹಾಕಬೇಕು? ಸೊಲ್ಯೂಷನ್ ಮೇಲೆ ಹಾಕಬೇಕು. ಯಾಕಂದರೆ ಡೈರೆಕ್ಷನ್ ಹಿಂಗೆ ಬೇಕು ನನಗೆ, ಇಲ್ಲಿ ಹಾಕಬಾರ್ದು. ನಾನು ಪಾಯಿ ಅಂದರೆ ಏನು? ಆಸ್ಮೋಟಿಕ್ ಪ್ರೆಷರ್ ಎಲ್ಲಿ ಬರಬೇಕು? ಸೊಲ್ಯೂಷನ್ ಮೇಲೆ. ಸೊ ಆ್ಯಸ್ ಟು ಸ್ಟಾಪ್ ಆಸ್ಮೋಸಿಸ್ ಅಂದರೆ ಹಿಂಗಿಂದ ಹಿಂಗೆ ಆಗತೈತಿ. ಅದು ನಿಂದ್ರಸಾಕ ನಾನು ಈ ಕಡೆಯಿಂದ ಈ ಕಡೆ ಪ್ರೆಷರ್ ಹಾಕಬೇಕು. ಇದ್ರ ಮೇಲೆ ಸೊಲ್ಯೂಷನ್ ಮೇಲೆ. ದ್ಯಾಟ್ ಇಟ್ ಸೆಲ್ಫ್ ಈಸ್ ವಾಟ್? ಆಸ್ಮೋಟಿಕ್ ಪ್ರೆಷರ್. ಓಕೆ, ಈಗ ಅದ್ರದ್ದು ಆಸ್ಮೋಟಿಕ್ ಪ್ರೆಷರ್ದು ಡೆಫಿನೇಷನ್ ನೋಡೋಣ. ಬುಕ್ ನಾನು ತೆಗೆದಿಟ್ಟಿದ್ದೆ, ಅದು ಗಾಳಿಗೆ ಮುಚ್ಚಿಬಿಟ್ಟೈತಿ. ಒಂದು ಸೆಕೆಂಡ್ ತೆಗಿತೀನಿ. ನೀವು ಪೇಜ್ ನಂಬರ್ ಹೇಳಿದರೆ ನೀವು ಅಲ್ಲಿ ಓದ್ತೀರಿ, ಅಂದರೂ ಇಲ್ಲಿ ತೋರಿಸ್ತೀನಿ. ನಾನು ಪೇಜ್ ನಂಬರ್ 42 ಈ ಡಯಾಗ್ರಾಮ್ ನೋಡಿರಿ. ಈ ಡಯಾಗ್ರಾಮ್ ನಾನು ತೋರಿಸಿದ್ದು. ಈಗ
ಇಲ್ಲಿ ಸೊಲ್ಯೂಷನ್ ಇಲ್ಲಿ ಪಾಯಿ ಇಲ್ಲಿ ಹಾಕಿರಲ್ಲ ಅವರು, ನೀವು ಇಲ್ಲಿ ಹಾಕಿದ್ದೆಲ್ಲ ಪಾಯಿ. ಅವ್ರು ಈ ಕಡೆ ಸೊಲ್ಯೂಷನ್ ತೊಗೊಂಡಾರ, ನಾ ಈ ಕಡೆ ಸೊಲ್ಯೂಷನ್ ತೊಗೊಂಡಿದ್ದೆ. ಈ ಕಡೆ ಅವ್ರು ಸೊಲ್ಯೂಷನ್ ತೊಗೊಂಡ್ರು, ಈ ಕಡೆ ಸಾಲ್ವೆಂಟ್ ತೊಗೊಂಡ್ರು. ನಮ್ಮ ಸಾಲ್ವೆಂಟ್ ಇಲ್ಲಿತ್ತು, ಸೊಲ್ಯೂಷನ್ ಇಲ್ಲಿತ್ತು, ಅದಕ್ಕೆ ನಮ್ಮ ಪಾಯಿ ಇಲ್ಲಿ ಬಂದೈತಿ. ಅವ್ರು ಹಂಗೆ ತೋರ್ಸ್ಯಾರ, ನೀವು ಹಿಂಗೆ ತೋರಿಸಿ ಅನ್ಬಿಡ್ರಿ. ಇಲ್ಲೇ ನೋಡ್ರಿ ಡೆಫಿನೇಷನ್ ಪೇಜ್ ನಂಬರ್ 42 ಒಳಗೆ ಇಲ್ಲಿದೆ ಡೆಫಿನೇಷನ್. ಸಾರಿ, ದ minimum external pressure the minimum external pressure that must be applied on the solution, on the solvent alla, on the solution to prevent the flow of the solvent into the solution. Prevent flow of the solvent into the solution ಅಂದ್ರೆ ಏನು? ಟು ಪ್ರಿವೆಂಟ್ ಆಸ್ಮೋಸಿಸ್. ಫ್ಲೋ ಆಫ್ ಸಾಲ್ವೆಂಟ್ ಇಂಟು ದ ಸೊಲ್ಯೂಷನ್ ಅಂದರೆ ಏನು? ಆಸ್ಮೋಸಿಸ್. ಅದನ್ನು ಪ್ರಿವೆಂಟ್ ಮಾಡಬೇಕು ನಾವು. ಪ್ರಿವೆಂಟ್ ಆಸ್ಮೋಸಿಸ್ ಅಥವಾ ಟು ಪ್ರಿವೆಂಟ್ ದ ಫ್ಲೋ ಆಫ್ ದ ಸಾಲ್ವೆಂಟ್ ಇಂಟು ದ ಸೊಲ್ಯೂಷನ್ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ಮೋಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್. ದಿಸ್ ಇಸ್ ದ ಡೆಫಿನೇಷನ್, ಪೇಜ್ ನಂಬರ್ 42 ಒಳಗೈತಿ. ಸೊ ಆಸ್ಮೋಸಿಸ್ ದ ಡೆಫಿನೇಷನ್ ಪೇಜ್ ನಂಬರ್ 41 ಒಳಗೈತಿ. ಆಸ್ಮೋಟಿಕ್ ಪ್ರೆಷರ್ ಡೆಫಿನೇಷನ್ ಪೇಜ್ ನಂಬರ್ 42 ಒಳಗೈತಿ. ಸೊ ಆಸ್ಮೋಸಿಸ್, ಆಸ್ಮೋಟಿಕ್ ಪ್ರೆಷರ್ ಎರಡೂ ನಿಮಗೆ ಅರ್ಥ ಆಗ್ಯಾವು ಅಂತ ನಾನು ಅಂದ್ಕೊಂಡೀನಿ. ಯಾಕಂದ್ರೆ ನಾನು ನಿಮಗೀಗ ಅರ್ಥ ಮಾಡಿಸೀನಿ. ಅರ್ಥ ಮಾಡಿಸೀನಿ ಅಂದರೆ ನಿಮ್ಮದು ಅರ್ಥ ಆಗಿರಲೇಬೇಕು ಅನ್ನೋ ನನಗೊಂದು ಕಾನ್ಫಿಡೆನ್ಸ್ ಐತಿ. ಓಕೆ, ಸೊ ಆಸ್ಮೋಸಿಸ್ ಅದು ಆಸ್ಮೋಟಿಕ್ ಪ್ರೆಷರ್. ಸೊ ಪ್ಲೀಸ್ ಅವು ಡೆಫಿನೇಷನ್ಸ್ ನೋಡ್ಕೊರಿ ಕರೆಕ್ಟಲ್ಲಿ ಬುಕ್ನ ಹೆಂಗೆ ಕೊಟ್ಟಾರ. ಆಮೇಲೆ ಡೈಗ್ರಾಮ್ ನೋಡ್ಕೊರಿ. ಈಗ ಒಂದು ಸ್ವಲ್ಪ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸಿಗೆ ಬರೋಣ ಅಂತ. ಈ ಆಸ್ಮೋಟಿಕ್ ಪ್ರೆಷರನ್ನು ಪಾಯಿಲೆ ಡಿನೋಟ್ ಮಾಡ್ತಾರೆ. ಪಾಯಿ ಮ್ಯಾಥಮೆಟಿಕ್ಸ್ ಒಳಗೆ ಬರ್ತಾರೆ ರೀ, ಪಾಯಿ ಅದರಲ್ಲೇ ಡಿನೋಟ್ ಮಾಡ್ತಾರೆ ಆಸ್ಮೋಟಿಕ್ ಪ್ರೆಷರ್. ಓಕೆ, ಈ ಆಸ್ಮೋಟಿಕ್ ಪ್ರೆಷರು is directly proportional to concentration of the solution and it is directly proportional to temperature of the solution. Concentration expressed in molarity. Osmotic pressure pi, osmotic pressure depends on concentration of the solution and temperature of the solution. How it depends on? It is directly proportional to concentration. Directly proportional to concentration ಅನ್ನೋದು it should make sense because now osmotic pressure is a colligative property and we had discussed earlier that colligative properties are the properties which depend on the number of solute particles. And the number of solute particles ಅನ್ನೋದು concentration ಬಗ್ಗೆ ಮಾತಾಡ್ತಿರ್ತದೆ obviously. So osmotic pressure pi is directly proportional to C, ಅಂದರೆ concentration which is expressed in molarity. In this case it is expressed in molarity. So pi is directly proportional to C and also pi is directly proportional to T. T ಅಂದರೆ ಏನು? Temperature of the solution. That was observed. Osmotic pressure ಬಗ್ಗೆ ಕಲಿಯೋ ಮುಂದೆ ನಾವು we also observe that it is directly proportional to temperature of the solution. Temperature ಜಾಸ್ತಿ ಆದರೆ osmotic pressure ಜಾಸ್ತಿ ಆಗುತ್ತೆ. So osmotic pressure is directly proportional to C. It is directly proportional to T. So it is directly proportional to CT. Directly proportional to CT ಅಥವಾ proportionality sign ತೆಗೆದ್ರೆ ಕಾನ್ಸ್ಟೆಂಟ್ ಬಂತು R. Pi is directly proportional to C. Pi is directly proportional to T. Pi is directly proportional to CT. Pi is directly proportional to CT ಇದು ಬರಿಬೋದು. ಅಥವಾ directly proportionality sign ತೆಗೆದು is equals to CT ಅಂತೂ ಐತಿ, R ಒಂದು ಬಂತು ಬಿಕಾಸ್ ಪ್ರಪೋರ್ಷನಾಲಿಟಿ ಸೈನ್ ತೆಗೆದು is equals to ಹಾಕಿನಿ ಕಾನ್ಸ್ಟೆಂಟ್ ಬಂತು R ಅಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಲ್ಲ. ಗ್ಯಾಸ್ ಕಾನ್ಸ್ಟೆಂಟನ್ನು ಸೊಲ್ಯೂಷನ್ ಒಳಗೆ ಯಾಕೆ ತೊಗೊಂಬಂದ್ರೆ ಅಂತಂದ್ರೆ, ಈಗ ನೋಡ್ರಿ ನಮ್ದು ಇದು ಏನಿತ್ತು ಐಡಿಯಲ್ ಗ್ಯಾಸ್ ಇಕ್ವೇಷನ್ ಏನಿತ್ತು, PV is equals to nRT ಇತ್ತು. ಏನಿತ್ತು? PV is equals to nRT ಇತ್ತು. ಇದು ಹಂಗಾಗುತ್ತೆ ನೋಡ್ರಿ. ಇದು ಹಂಗಾತು ಅಂದ್ರೆ ನಾನು ಇದನ್ನು ಈ ಸೊಲ್ಯೂಷನ್ಸನ್ನು ಈ ಡೈಲ್ಯೂಟ್ ಸೊಲ್ಯೂಷನನ್ನು ಐಡಿಯಲ್ ಗ್ಯಾಸಿಗೆ ಕಂಪೇರ್ ಮಾಡ್ಬೋದು. ಐಡಿಯಲ್ ಗ್ಯಾಸಿಗೆ ಕಂಪೇರ್ ಮಾಡ್ಬೋದು ಅಂದರೆ ಅದಕ್ಕೆ ನಾವು PV is equals to nRT ಬರ್ತಿದ್ದಿಲ್ಲ, ಇಲ್ಲಿ PV is equals to nRT ಆಗುತ್ತೆ. ಅಲ್ಲಿ P ಅಂದರೆ ಪ್ರೆಷರ್, ಇಲ್ಲಿ ಪೈ ಅಂದರೆ ಆಸ್ಮೋಟಿಕ್ ಪ್ರೆಷರ್. ಉಳಿಕಿದೆಲ್ಲ ಸೇಮ್. ಐಡಿಯಲ್ ಗ್ಯಾಸಿಗೆ ನಾವು PV is equals to nRT ಬರೀತಿದ್ವಲ್ಲ, ಇಲ್ಲೇ PV is equals to nRT ಬರೀತೀವಿ. ಸೊ ವ್ಯಾಂಟ್ ಆಫ್ ಅನ್ನೋ ಸೈಂಟಿಸ್ಟ್ ಏನು ಮಾಡಿದ, ಐಡಿಯಲ್ ಗ್ಯಾಸಸ್ ಪ್ರಾಪರ್ಟೀಸು ಆಮೇಲೆ ಡೈಲ್ಯೂಟ್ ಸೊಲ್ಯೂಷನ್ ಪ್ರಾಪರ್ಟೀಸ್ ಸೇಮ್ ಇರ್ತಾವೆ ಅಂತ ಹೇಳಿದ.
ಐಡಿಯಲ್ ಗ್ಯಾಸ್ ಪ್ರಾಪರ್ಟೀಸು, ಡೈಲ್ಯೂಟ್ ಸೊಲ್ಯೂಷನ್ ಪ್ರಾಪರ್ಟೀಸ್ ಒಂದಿಷ್ಟು ಸಿಮಿಲರ್ ಇರ್ತಾವೆ. ಸೊ ಅಲ್ಲಿ ಪಿ ವಿ ಈಸ್ ಟು ಎನ್ ಆರ್ ಟಿ, ಇಲ್ಲಿ ಪೈ ವಿ ಈಸ್ ಟು ಎನ್ ಆರ್ ಟಿ. ಇದೇನಿದು ಇಲ್ಲಿ ಪೈ ಈಸ್ ಟು ಸಿ ಆರ್ ಟಿ ಐತಲ್ಲ, ಪೈ ವಿ ಈಸ್ ಟು ಎನ್ ಆರ್ ಟಿ ಅಂತೀಯಲ್ಲ. ವೇಟಿಂಗ್ ತಾನು ಫೋಕಸ್ ಆಗುತ್ತೆ. ಸಾರಿ ಫಾರ್ ದಿಸ್ ಇನ್ಕಮ್. ಓಕೆ, ಹಾಂ, ಪೈ ಈಸ್ ಟು ಸಿ ಆರ್ ಟಿ ಅಂತ ಬಂತಿಲ್ಲ. ಪೈ ಈಸ್ ಟು ಸಿ ಆರ್ ಟಿ. ಈ ಸಿ ಅಂದ್ರೆ ಏನು? ಕಾನ್ಸಂಟ್ರೇಷನ್. ಈಗ ಎಕ್ಸ್ಪ್ರೆಸ್ಡ್ ಇನ್ನೇನು? ಮೊಲ್ಯಾರಿಟಿ. ಅದೇ ಹೇಳಿನ ಮೊಲ್ಯಾರಿಟಿ. ಸೊ ಮೊಲ್ಯಾರಿಟಿ ಅಂದರೆ ಈಗ ನೋಡ್ರಿ, ಇದೆ ಪೈ ಈಸ್ ಟು ಸಿ ಆರ್ ಟಿ. ಅದನ್ನೇ ಇಲ್ಲೇ ಪೈ ತೋರಿಸ್ತೀನಿ. ಇಲ್ಲಿ ಪೈ ಈಸ್ ಪೈ ಈಸ್ ಟು ಸಿ ಆರ್ ಟಿ. ಈ ಸಿ ಈಸ್ ಟು ಎನ್ ಬೈ ವಿ ಬರಿಬೋದು. ಬಿಕಾಸ್ ವಾಟ್ ಇಸ್ ಕಾನ್ಸಂಟ್ರೇಷನ್? ಮೊಲ್ಯಾರಿಟಿ. ಮೊಲ್ಯಾರಿಟಿ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಲೀಟರ್ಸ್ ಇನ್ ಸೊಲ್ಯೂಷನ್. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಸೊ ಇದು ಈ ಕಾನ್ಸಂಟ್ರೇಷನ್ ಇಟ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ವಾಟ್? ಮೊಲ್ಯಾರಿಟಿ. ಅಂದರೆ ಸಿ ಈಸ್ ಟು ಎನ್ ಬೈ ವಿ, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಸೊ ಸಿದಲ್ಲಿ ಎನ್ ಬೈ ವಿ ಹಾಕಿನಿ. ಸಿದಲ್ಲಿ ಎನ್ ಬೈ ವಿ ಹಾಕಿನಿ. ಈ ವಿ ಈ ಕಡೆ ಕಳಿಸಿದ್ವಿ. ವಿ ಕಡೆ ಕಳಿಸಿದ್ರೆ ಏನಂತ? ಪೈ ವಿ ಈಸ್ ಟು ಎನ್ ಆರ್ ಟಿ ಆಯ್ತು. ಪೈ ವಿ ಈಸ್ ಟು ಎನ್ ಆರ್ ಟಿ. ಜಸ್ಟ್ ಲೈಕ್ ಪಿ ವಿ ಈಸ್ ಟು ಎನ್ ಆರ್ ಟಿ ಗತ್ತೆ. ಇದು ಐಡಿಯಲ್ ಗ್ಯಾಸಿಗಿತ್ತು, ಇದು ಡೈಲ್ಯೂಟ್ ಸೊಲ್ಯೂಷನ್. ಪೈ ವಿ ಈಸ್ ಟು ಎನ್ ಆರ್ ಟಿ. ಸೊ ಈ ಆರ್ನ ಅಲ್ಲಿ ನಾವು ಯೂಸ್ ಮಾಡ್ಬೋದು. ಐಡಿಯಲ್ ಗ್ಯಾಸ್, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಲ್ಲಿ ಯೂಸ್ ಮಾಡ್ಬೋದು, ಅಂದರೆ ಇಲ್ಲೂ ಮಾಡಬಹುದು. ಸೊ ಪೈ ವಿ ಈಸ್ ಟು ಎನ್ ಆರ್ ಟಿ, ವೇರ್ ಪೈ ಈಸ್ osmotic pressure, V is volume of solution, N is number of moles of solute, T is temperature in Kelvin. Pi V is equals to nRT. ನಿಮಗೆ ಇದು ಗೊತ್ತಿರಬೇಕು, ಇದು ಗೊತ್ತಿರಬೇಕು, ಇದು ಗೊತ್ತಿರಬೇಕು, ಆ್ಯಂಡ್ ಇದು ಗೊತ್ತಿರಬೇಕು. ಓಕೆ, ಇದನ್ನು ನಾನು N is equals to W/MB ಅಂದರೆ N ಅಂದರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. N is given number of moles of solute. Number of moles of solute is equals to given mass divided by molar mass. Given mass divided by molar mass. ಇಲ್ಲಿ ನಾನು ಬಿ ತೊಗೊಂಡಿದ್ದೆ, ಬಿಕಾಸ್ ನಾನು ಪ್ರೀವಿಯಸ್ ವೀಡಿಯೋಸ್ ಹೇಳಿದ್ದೆ. ಹಿಂದಿನ ವರ್ಷದಾಗ ನಾನು ಎ ಅಂದರೆ ಸಾಲ್ವೆಂಟ್, ಬಿ ಅಂದರೆ ಸೊಲ್ಯೂಟ್. ಬಟ್ ಇಲ್ಲೇ ನಾನು ಏನು ಮಾಡೀನಿ, 1 ಅಂದರೆ ಸಾಲ್ವೆಂಟ್, 2 ಅಂದರೆ ಸೊಲ್ಯೂಟ್, ಬಿಕಾಸ್ ನಿಮ್ಮ ಬೇಸ್ ಬುಕ್ನ ಹೆಂಗೈತೆ. ಸೊ WB/MB ಅನ್ನೋದು ಒಂದು, W2/M2 ಅನ್ನೋದು ಒಂದು. ಸೊ ಪೈ ವಿ ಈಸ್ ಈಕ್ವಲ್ಸ್ ಟು ಎನ್ ಆರ್ ಟಿ. ಎನ್ ಇದ್ದಲ್ಲಿ ಈ WB/MB ಅಥವಾ W2/M2, WB/MB ಅಥವಾ W2/M2 ಅದನ್ನು ನಾನು ಹಿಂಗೆ ಬರಿಬೋದು. WB/MB ಇದ್ದಲ್ಲಿ W2/M2. ಸೊ ಪೈ ಈಸ್ ಈಕ್ವಲ್ಸ್ ಟು W2/M2 ಇಂಟು RT/V. WB/MB ಬದಲಿ W2/M2 RT/V. ಸೊ ಈ MBನ M2ನ ಈ ಕಡೆ ಒಯ್ಯಿರಿ, M2ನ MB ಈ ಕಡೆ ಒಯ್ಯಿರಿ, ಅಥವಾ M2 ಈ ಕಡೆ ಒಯ್ದ ಏನಾಗುತ್ತೆ? M2 ಈಸ್ ಈಕ್ವಲ್ಸ್ ಟು W2 ಇಂಟು RT/V. M2 ಈ ಕಡೆ, ಪೈ ಇಲ್ಲೇ. ಸೊ W2 ಇಂಟು RT/V. ಈ ಪೈ RHSಗೆ ಬಂತು, ಈ M2 LHSಗೆ ಹೋಯ್ತು. ಸೊ M2 ಅಂದರೆ ಏನು? ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಅಗೇನ್ ನಾವು ಹಿಂದಿನ ಕಾಲಿಗೇಟಿವ್ ಪ್ರಾಪರ್ಟೀಸ್ ಕಲಿಯೋ ಮುಂದೆ ಮೋಲಾರ್ ಮಾಸ್ ಆಫ್ ಸೊಲ್ಯೂಟಿಗೆ ಒಂದು ಫಾರ್ಮುಲಾ ಮಾಡಿಟ್ಟಿದ್ವಲ್ಲ, ಹಂಗೆ ಇದಕ್ಕೂ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. M2 ಈಸ್ ಈಕ್ವಲ್ ಟು W2 ಇಂಟು RT/V. M2 ಈಸ್ ಈಕ್ವಲ್ಸ್ ಟು W2 ಇಂಟು RT/V. ಇದು ಇದ್ರಾಗೂ ಐತಿ, ಇಲ್ಲೇ ನಿಮ್ಮ ನೋಟ್ಸ್ನಾಗೂ ಐತಿ. ಇಲ್ಲೇ ನೋಡಿರಿ, ಅಲ್ಲೇ ಡೆಫಿನೇಷನ್ ನೋಡಿದ್ರೆಲ್ಲ ಆಸ್ಮೋಟಿಕ್ ಪ್ರೆಷರ್ದು ಅಲ್ಲೇ ಕೇಳ ನೋಡ್ಕೊಂಡು ಬರ್ರಿ. ಈಗ ಇಷ್ಟೊತ್ತನ ಹೇಳಿದ್ದೆ ಐತಲ್ಲ, ಇಷ್ಟೊತ್ತನ ಅಲ್ಲಿ ಹೇಳಿದ್ದೆ ಐತೆ. ಓಕೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆದವು. ಆಸ್ಮೋಸಿಸ್ ಅಂದರೆ ಏನಾಯ್ತು, ಆಸ್ಮೋಟಿಕ್ ಪ್ರೆಷರ್ ಅಂದರೆ ಏನಾಯ್ತು, ಡೆರಿವೇಷನ್ ಆಯಿತು. ಆಮೇಲೆ ಮೋಲಾರ್ ಮಾಸ್ ಆಫ್ ಸೊಲ್ಯೂಟಿಗೆ ಲಾಸ್ಟ್ ಒಂದು ಡೆರಿವೇಷನ್ ಮಾಡಿದ್ವಿ. ಒಂದಿಷ್ಟು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆದವು. ಆಲ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮುಗಿದು. ಇದ್ರ ಬಗ್ಗೆ ಏನು ಸ್ವಲ್ಪ ಮಾತಾಡಿ ನೆಕ್ಸ್ಟ್ ಟಾಪಿಕ್ ಇನ್ನು ಸ್ವಲ್ಪ ಮಾತಾಡೋದೈತಿ, ಅದನ್ನು ನಾವು ನೆಕ್ಸ್ಟ್ ವೀಡಿಯೋ ಒಳಗೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.